ವೃಶ್ಚಿಕ ರಾಶಿಯವರ 2026ನೇ ಇಸ್ವಿಯ ಅಂದರೆ ಹೊಸ ಆಂಗ್ಲ ನೂತನ ಸಂವತ್ಸರದ ಸಂಪೂರ್ಣ ವರ್ಷ ಭವಿಷ್ಯವನ್ನ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಬಹಳ ಪ್ರಮುಖವಾದಂತಹ ವಿಡಿಯೋ ಆಗಲಿದೆ. ಸೊ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ಒಂದು ಸಹಾಯ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಇತ್ಯಾದಿ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿಬಿಡಿ. ಎಲ್ಲರಿಗೂ ಕೂಡ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ನೀವು ಏನಾದರೂ ವಿಶೇಷ ಪ್ರಶ್ನೆಗಳನ್ನು ಕೇಳಬೇಕು 2026ನೇ ಇಸ್ವಿಯ ಬಗ್ಗೆ, ನಿಮ್ಮ ವೃಶ್ಚಿಕ ರಾಶಿಯ ಬಗ್ಗೆ ಅಂದರೆ ಕಮೆಂಟ್ ಮಾಡಿ. ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ, ಸಾಧ್ಯವಾದಷ್ಟು ರಿಪ್ಲೈ ಸಹ ಮಾಡ್ತಾ ಇರ್ತೇನೆ ಆಗಾಗ. ಇನ್ನೂ ಏನಾದ್ರು ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿದ್ದಾರೆ, ಫಾಲೋ ಮಾಡ್ಕೊಳ್ಳಿ. ಈ ಥರ ಇನ್ನೂ ಹಲವಾರು ವಿಶೇಷವಾದಂತಹ ವಿಡಿಯೋಗಳನ್ನ ನಿಮ್ಮ ರಾಶಿಗೆ, ನಿಮಗೆ ಬೇಕಾದಂಥ ವಿಚಾರದಲ್ಲಿ ತಂದು ಕೊಡ್ತಾ ಇರ್ತಾನೆ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೇಳ ಸಬ್ಸ್ಕ್ರೈಬ್ ಅಂತ ಬಡರಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೃಶ್ಚಿಕ ರಾಶಿಯವರಿಗೆ 2026ನೇ ಇಸ್ವಿಯ ವರ್ಷ ಭವಿಷ್ಯದಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿದೆ ನೋಡೋಣ. ವಿದ್ಯಾರ್ಥಿಗಳಿಗೆ 2026ನೇ ಇಸ್ವಿಯಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನೀವು ಓದ್ತೀರಾ, ನೀವು ಓದೋದ್ರ ಬಗ್ಗೆ ಏನು ತೊಂದರೆ ಇಲ್ಲ, ಬಟ್ ಓದಿದ್ದು ನೆನಪಿನಲ್ಲಿರ್ತಾ ಇಲ್ಲ ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನ ಇದು ಮಾಡ್ತೀರಾ. ಇಲ್ಲಿ ಶ್ರದ್ಧೆಯಿಂದ ಓದ್ತಾ ಇಲ್ಲ ಅನ್ನುವಂಥದ್ದು ಕಂಡು ಬರ್ತದೆ. ಅಂದರೆ ಶ್ರದ್ಧೆ ಯಾಕಿಲ್ಲ ಇನ್ ದ ಸೆನ್ಸ್ ಸ್ವಲ್ಪ ಲೇಸಿನೆಸ್ ಬರ್ತದೆ. ಇದಿಷ್ಟು ಗೊತ್ತಿದೆ ಅಲ್ವಾ, ಆಯ್ತು ಇದನ್ನು ಓದೋದ್ರ ತೊಂದರೆ ಇಲ್ವಾ, ಯಾವುದು ನಿಮಗೆ ಪ್ರಾಮುಖ್ಯತೆ ಕೊಡಬಾರ್ದು ಅಂದ್ಕೊಂಡೆ ಪರವಾಗಿಲ್ಲ ಅಂದ್ಕೊಂಡಿರ್ತಾರೋ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಬಂದುಬಿಟ್ಟಿರುತ್ತೆ. ಅದನ್ನೇ ಬಹಳ ಇಂಪಾರ್ಟೆಂಟಾಗಿ ಓದಬೇಕಾದ ಪರಿಸ್ಥಿತಿ ಬಂದಿರುತ್ತೆ, ನೀವು ಅದನ್ನು ಬಿಟ್ಟುಬಿಟ್ಟಿರ್ತೀರ. ಸೊ ಆ ಥರ ಅನಿವಾರ್ಯವಾಗಿ ಕೆಲವಿಷ್ಟು ಪ್ರಮುಖವಾದನ್ನು ಬಿಟ್ಟು ಉಳಿದಿದ್ದೆ ಅದನ್ನು ಓದಿಕೊಂಡು ವಿದ್ಯಾರ್ಥಿಗಳು ಸ್ವಲ್ಪ ಎಡವಟ್ಟು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಏನೇ ಸಮಸ್ಯೆ ಆದರೂ ಒಂದು 6 ತಿಂಗಳು ಸಮಸ್ಯೆ ಆಗಬಹುದು. ಅದರ ನಂತರ ಅಂದರೆ ಏಪ್ರಿಲ್ ಮೇ ನಂತರ ನಿಮಗೆ ಜೂನ್ ಅಂದ್ಕೊಳ್ಳಿ, ಜೂನ್ ತಿಂಗಳ ನಿಂದ ಆಚೆಗೆ ನಿಮಗೆ ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಹಾಗಂತ ದಯವಿಟ್ಟು ವಿದ್ಯಾರ್ಥಿಗಳು ವಿದೇಶದಲ್ಲಿ ಹೋಗಿ ಅಧ್ಯಯನ ಮಾಡುವಂತಹ ಅನಿವಾರ್ಯತೆ ಇದ್ದರೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಬಟ್ ನನ್ನ ಪ್ರಕಾರ ನೀವು 2026ನೇ ಇಸ್ವಿ ಇರಬಹುದು, 27ನೇ ಇಸ್ವಿನೂ ಬಂತು, ನೀವು ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ಇಲ್ಲೇ ಎಲ್ಲಾಗುತ್ತೋ ಇಲ್ಲೇ ನಮ್ಮ ಭಾರತದಲ್ಲೇ ಎಲ್ಲಿ ಬೇಕಾದರೂ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಅನ್ನೋ ನನ್ನ ಸೂಚನೆ ಕೊಟ್ಟಿದ್ದೇನೆ. ಆಮೇಲೆ ನಿಮ್ಮ ಇಷ್ಟ. ಇನ್ನು ವಿದ್ಯಾರ್ಥಿಗಳ ನಂತರ ಬರತಕ್ಕಂಥದ್ದು ಉದ್ಯೋಗ. 2026ನೇ ಇಸ್ವಿಯಲ್ಲಿ ವೃಶ್ಚಿಕ ರಾಶಿಯವರ ಉದ್ಯೋಗದ ವಿಚಾರ ಏನು, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತಾ, ಉದ್ಯೋಗಿಗಳಿಗೆ ಏನೇನು ಯಾವ ರೀತಿಯಲ್ಲಿ ಇರಲಿದೆ ಅಂತ ನೋಡಿ. 300 ರೇರೆಸ್ಟ್ ಕೇಸ್ಗಳು ಬಿಟ್ಟರೆ 365 ದಿವಸ ಖಾಲಿ ಕೂತ್ಕೊಳ್ತಕ್ಕಂಥ ಸಾಧ್ಯತೆಗಳಿಲ್ಲ. ಅದು ವೃಶ್ಚಿಕ ರಾಶಿಯವರಿಗೆ ಅಸಾಧ್ಯ ಅದು. ಸೊ ಅದರಿಂದ ಖಂಡಿತವಾಗಿ ಉದ್ಯೋಗ ಸಿಗಲಿದೆ. ಆ ಉದ್ಯೋಗವೂ ಸಹ ನಿಮಗೆ ಜೂನ್ ನಂತರ ಇನ್ನೂ ಪ್ರಯತ್ನ ಮಾಡಿದ್ರೆ ಒಳ್ಳೊಳ್ಳೆ ಉದ್ಯೋಗವೇ ನಿಮಗೆ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಆದರೆ ನನ್ನ ಪ್ರಕಾರ ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳೊಳಗೆ ಪ್ರಯತ್ನ ಮಾಡಬೇಕು. ಆಗಸ್ಟಿಂದ ಆಚೆಗೆ ನೀವು ಪ್ರಯತ್ನ ಮಾಡಿದ್ರೆ ಮತ್ತೆ ಪುನಃ ಸಮಸ್ಯೆ ಆಗುವ ಅಥವಾ ಸಿಕ್ಕ ಜಾಬದಲ್ಲಿ ಕಿರಿಕಿರಿ ಆಗುವ ಸಾಧ್ಯತೆಗಳು ಇರ್ತದೆ. ಮಾಡದೇ ಇರೋ ತಪ್ಪು ನಿಮ್ಮ ತಲೆ ಮೇಲೆ ಹಾಕ್ಬಿಟ್ರು, ನಿಮ್ಮ ಹಿಂದೆ ತಪ್ಪು, ಆ ಥರದ್ದೆಲ್ಲ ಸಾಧ್ಯತೆಗಳು ಇರ್ತದೆ. ಬಟ್ ನಿಮಗೆ ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ನೀವು ಅಂದ್ಕೊಂಡ ಜಾಗದಲ್ಲಿ ಟ್ರಾನ್ಸ್ಫರ್ ಬೇಕು, ಏನೇ ಬೇಕು ಅಂದ್ರೂ ಜೂನ್, ಜುಲೈ, ಆಗಸ್ಟ್ ಅಥವಾ ಮೇ, ಜೂನ್, ಜುಲೈ, ಆಗಸ್ಟ್ ಈ 4 ತಿಂಗಳೊಳಗಡೆ ನೀವು ಪ್ರಯತ್ನ ಮಾಡ್ತಕ್ಕಂಥದ್ದು ಸೂಕ್ತ 2026ನೇ ಇಸ್ವಿಯಲ್ಲಿ ಅಂತ ನನಗೆ ಇಲ್ಲಿ ಅನ್ನಿಸ್ತಾ ಇದೆ. ಇನ್ನು ಉದ್ಯೋಗದ ವಿಚಾರ ಹೀಗಿರಬೇಕಾದ್ರೆ ವ್ಯಾಪಾರವ್ರ ಕತೆ ಏನು, ಬಿಸ್ನೆಸ್ ಮಾಡೋರ ಕತೆ ಏನು, ಬಿಸ್ನೆಸ್ ಮಾಡ್ಬೋದಾ, ವೃಶ್ಚಿಕ ರಾಶಿಯವ್ರ ಬಿಸ್ನೆಸ್ ಹೆಂಗಿರಲಿದೆ ಅನ್ನುವಂಥ ವಿಚಾರ ಬರ್ತದೆ. ಸೊ ಬಿಸ್ನೆಸ್ ಏನಿದೆ ಅಂತಂದರೆ ನನ್ನ ಪ್ರಕಾರ ನೀವು ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ನಿಮಗೆ ತುಂಬ ಚೆನ್ನಾಗಿ ದುಡ್ಡು ಬರುವ ಸಾಧ್ಯತೆ ಇದೆ ಜೂನ್ ನಂತರ. ಆದರೆ ನಿಮಗೆ ಪಂಚಮ ಶನಿ ತುಂಬ ಹಿನ್ನಡೆ ಕೊಡುವ ಸಾಧ್ಯತೆ ಇದೆ. ಪಂಚಮ ಶನಿಯಿಂದಾಗಿ ಏನಾಗ್ಬಿಡುತ್ತೆ, ನಿಮಗೆ ಬಹಳ ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ಸ್ವಲ್ಪ ಪ್ರಾಫಿಟ್ ಬಂದ ತಕ್ಷಣ ಓಹೋ ಚೆನ್ನಾಗಿ ಪ್ರಾಫಿಟ್ ಬರ್ತದೆ, ಇನ್ನೊಂದಿಷ್ಟು ಸಾಲ ಮಾಡಿಬಿಟ್ರೆ ಇನ್ವೆಸ್ಟ್ ಮಾಡ್ಬಿಡ್ತೀನಿ, ಆ ಥರ ಮನೋಭಾವನೆ ಬರ್ತದೆ. ಅದು ಬರಬಾರ್ದು. ಯಾವುದೇ ಕಾರಣಕ್ಕೂ ಸಾಲ ಮಾಡಬಾರ್ದು, ಸಾಲ ಕೊಡಬಾರ್ದು, ಸಾಲ ಕೊಡಿಸಬಾರ್ದು. ಈ 3ರಲ್ಲಿ ಯಾವ ಒಂದು ತಪ್ಪನ್ನು ನೀವು ವೃಶ್ಚಿಕ ರಾಶಿಯವರು ಮಾಡಿದ್ರು ಅಂದರೂ ತುಂಬ ದೊಡ್ಡ ಸಮಸ್ಯೆಗೆ ಸಿಲುಕಿಕೊಳ್ತೀರಾ, ಸುಳಿಯಲ್ಲಿ ಸಿಲುಕಿಕೊಳ್ತೀರಾ, ಹೊರಗಡೆ ಬರತಕ್ಕಂಥದ್ದು ಕಷ್ಟ ಆಗ್ಬಿಡುತ್ತೆ ಆಮೇಲೆ. ಸೊ ಏನೇ ಪ್ರಾಫಿಟ್ ಬರಲಿ, ಬಂದಷ್ಟೇ ಪ್ರಾಫಿಟ್ ಸಾಕು. ಆ ಪ್ರಾಫಿಟನ್ನೇ ಉಳಿಸಿ ಬೆಳೆಸಿ ಅದನ್ನೇ ದೀರ್ಘಕಾಲಿಕವಾಗಿ ಬಳಸುವಂಥ ರೀತಿಯಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನಿಮಗೆ ಹೇಳ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ದೊಡ್ಡ ದೊಡ್ಡ ಪ್ರಮಾಣ ಅಥವಾ ಸರ್ಕಾರಿ ಕಾಂಟ್ರಾಕ್ಟ್ಗಳನ್ನ ತೆಗೆದುಕೊಂಡು ನೀವು ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಸರ್ಕಾರಿ ಕಾಂಟ್ರಾಕ್ಟರ್ಗಳಾಗಿರ್ತೀರಿ ನೀವು ಅಂತ ಆದರೆ ನಿಮಗೆ ಲಾಭ ಚೆನ್ನಾಗಿದೆ, ರಿಸ್ಕ್
ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಈ ಜಾಸ್ತಿ ಇದೆ. ಅಂದರೆ ನಿಮಗೆ ಎಷ್ಟು ಪ್ರಮಾಣದ ಲಾಭ ಇದೆಯೋ ಅದರ 4 ಪಟ್ಟಷ್ಟು ರಿಸ್ಕ್ ಇರ್ತದೆ. ಹಾಗೂ ಪಂಚಮ ಶನಿಯಲ್ಲಿ ರಿಸ್ಕ್ ತಗೊಳ್ತಕ್ಕಂಥದ್ದು ಸರಿ ಅಲ್ಲ ಅನ್ನುವಂಥದ್ದು ನನ್ನ ಉದ್ದೇಶ. ಆಮೇಲೆ ನಿಮಗೆ ಬಿಟ್ಟಂಥ ವಿಚಾರವಾಗಿರುತ್ತೆ. ಇನ್ನು ಸರ್ಕಾರಿ ಉದ್ಯೋಗ ಸಿಗುತ್ತಾ, ಜಾಬ್ ಸಿಗುತ್ತಾ, ಗೌರ್ಮೆಂಟ್ ಜಾಬು ಅಂತಂದರೆ ಅದೆಲ್ಲ ವೈಯಕ್ತಿಕ ಜಾತಕದ ಮೇಲೆ ಡಿಪೆಂಡ್ ಆಗಿರತಕ್ಕಂಥದ್ದಾಗಿರುತ್ತೆ. ಬಟ್ ಜೂನ್ ನಂತರ ಪ್ರಯತ್ನ ಮಾಡಿ ಸಿಗಲಿ ಅನ್ನುವಂಥದ್ದು ನನ್ನ ಆಸೆ ಆಗಿರುತ್ತೆ. ಖಂಡಿತವಾಗಿ ಸಿಗುತ್ತೆ ಅಂತಲೇ ಅಂದ್ಕೊಳ್ಳೋಣ. ಇನ್ನು ವಿವಾಹದ ವಿಚಾರಗಳು ಯಾವ ರೀತಿಯಲ್ಲಿರುತ್ತೆ 2026ನೇ ಇಸ್ವಿಯಲ್ಲಿ? ಖಂಡಿತವಾಗಿ ವಿವಾಹ ಯೋಗ ಫಲ ಇದೆ. ನಿಮಗೇನಾಗ್ಬಿಡುತ್ತೆ ಅಂತಂದರೆ ಗುರುಬಲ ಅನ್ನುವಂಥದ್ದು 9ರ ಮನೆಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಸಿಕ್ಬಿಡ್ತದೆ ಜೂನಿಂದ ಆಚೆಗೆ. ಸೊ ಅದರಿಂದ ಜೂನಿಂದ ಆಚೆಗೆ ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ವಿವಾಹ ಯೋಗ ಫಲ 2026ನೇ ಇಸ್ವಿಯಲ್ಲಿ ಖಂಡಿತವಾಗಿ ಇದೆ. ಅದಕ್ಕಿಂತ ಮುಂಚೆ ಇಲ್ಲ ಅಂತಲ್ಲ, ಸ್ತ್ರೀಯರಿಗೆ ಸ್ವಲ್ಪ ಜಾಸ್ತಿ ಇದೆ. ಅಂದರೆ 2026 ಜನವರಿಯಿಂದ ಮೇ ತನಕ ಅವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ವಿವಾಹ ಭಾಗ್ಯ ತುಂಬ ಚೆನ್ನಾಗಿದೆ. ಅದರ ನಂತರ ಪುರುಷರು ಸ್ತ್ರೀಯರು ಇಬ್ಬರಿಗೂ ಸಹ ಚೆನ್ನಾಗಿದೆ. ಇನ್ನು ದಾಂಪತ್ಯಾದಿ ವಿಚಾರಗಳು ಯಾವ ರೀತಿಯಲ್ಲಿದೆ? ನೀವು ವೃಶ್ಚಿಕ ರಾಶಿಯ ವಿವಾಹಿತ ಸ್ತ್ರೀ ಯಜಮಾನರ ಆರೋಗ್ಯ ಸರಿ ಇಲ್ವಾ? ನಿಮಗೆ ಜನವರಿ, ಫೆಬ್ರವರಿ, ಮಾರ್ಚ್ ಈ ಅಥವಾ ಏಪ್ರಿಲ್ ತನಕ ಮೊದಲ 3-4 ತಿಂಗಳಲ್ಲೇ ಯಜಮಾನರ ಆರೋಗ್ಯ ತುಂಬ ಚೆನ್ನಾಗಿ ಆಗ್ಬಿಡುತ್ತೆ, ನಿಮಗೆ ತುಂಬ ಸಂತಸ ಆಗುತ್ತೆ. ಇನ್ನು ಜಗಳ ಮನಸ್ತಾಪಗಳಿದೆ ಅಂತಂದರೆ ನೀವು ಆದಷ್ಟು ಅದು ಜಾಸ್ತಿ ಆಗದಂಗೆ ನೋಡ್ಕೊಳ್ಬೇಕು. ಪಂಚಮ ಶನಿ ಅಂಡರ್ನಲ್ಲಿರ್ತೀರ ನೀವು, ಇದು ಬಹಳ ಇಂಪಾರ್ಟೆಂಟು. ಸೊ ಅದರಿಂದಾಗಿ ವೃಶ್ಚಿಕ ರಾಶಿಯವರು ಹೆಚ್ಚಿನದಾಗಿ ನೀವು ಗಮನಿಸಬೇಕಾಗಿರತಕ್ಕಂಥ ವಿಚಾರ ಏನಂದರೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಷ್ಟರಲ್ಲೇ ಇರಬೇಕು. ಅದರ ನಂತರನೂ ಮತ್ತೆ ಪುನಃ ಜಗಳ ಮನಸ್ತಾಪಗಳು ಕಂಟಿನ್ಯೂ ಆಗ್ತಾ ಇದೆ ಅಂತಾದರೆ ನಿಮ್ಮ ದಾಂಪತ್ಯದಲ್ಲಿ ದೊಡ್ಡ ಪ್ರಮಾಣದ ಸಮಸ್ಯೆ ಆಗುವ ಸಾಧ್ಯತೆ ಇರ್ತದೆ ಪಂಚಮ ಶನಿಯಿಂದಾಗಿ. ಸೊ ಆದ್ದರಿಂದ ದೊಡ್ಡ ಪ್ರಮಾಣಕ್ಕೆ ಹೋಗ್ದಂಗೆ ನೋಡ್ಕೊಳ್ಬೇಕು. ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ತಾ ಇದ್ದಾರೆ ಇತ್ಯಾದಿಗಳು ಅಂತವರು ಖಂಡಿತವಾಗಿ ನೀವು ಅದನ್ನು ಆಗುತ್ತೆ, ಏನು ತೊಂದರೆ ಇಲ್ಲ. ಡಿವೋರ್ಸ್ ತನಕ ಹೋಗ್ಬಿಟ್ಟಿದೆ, ಅದು ಆಗಬಾರ್ದು, ಅದು ಮೊದಲೇ ಕಂಟ್ರೋಲ್ ಆಗಿಬಿಡಬೇಕು, ಡಿವೋರ್ಸ್ಗೆ ಹೋಗಲೇಬಾರ್ದು ವಿಚಾರ ಅಂತಾದರೆ ನಿಮಗೆ ಆಪ್ಷನ್ ಸಿಗ್ತಕ್ಕಂಥದ್ದು ಜೂನಿಂದ ಆಚೆಗೆ ಸ್ವಲ್ಪ ಜಾಸ್ತಿ ಆಪ್ಷನ್ ಸಿಗ್ತದೆ. ಸೊ ಕೂತ್ಕೊಂಡು ಮಾತಾಡಿಕೊಂಡು ಸರಿ ಮಾಡ್ಕೊಳ್ಳೋಕ್ಕೆ ಅದ್ಭುತವಾದಂಥ ಸಮಯ ಆಗಿರ್ತದೆ. ಯೋಚನೆ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ನಿಮ್ಮ ಸಂಸಾರವನ್ನು ಸರಿ ಮಾಡ್ಕೊಳ್ಬೇಕು ಅಂತ. ಇನ್ನು ಸಂತಾನ ಇಲ್ಲದೆ ಇರತಕ್ಕಂಥವರಿಗೆ ಸಂತಾನ ಗುರುಬಲ ಬಂದ ಮೇಲೂ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು ಪಂಚಮ ಶನಿಯಿಂದಾಗಿ. 5ನೇ ಮನೆಯಲ್ಲಿ ಶನಿ ಇರೋದ್ರಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಸಂತಾನದ ವಿಚಾರದಲ್ಲಿ ಸ್ವಲ್ಪ, ಅದರಲ್ಲೂ ಗರ್ಭಿಣಿ ಸ್ತ್ರೀಯರಿಗಂತೂ ಇನ್ನೂ ವಿಶೇಷವಾಗಿ ಕಾಳಜಿಯನ್ನು ವಹಿಸಬೇಕಾಗತ್ತೆ. ನೀವು ಗುರುಬಲ ಬರಲಿ ಗುರುಬಲ ಇರಲಿ ಇಡೀ 2026ನೇ ಇಸ್ವಿಯಲ್ಲಿ ಗುರುಬಲಕ್ಕೆ ಪಂಚಮ ಶನಿಯೇ ನಿಮಗೆ ಸಂತಾನ ಪ್ರತಿಬಂಧಕನಾಗಿರ್ತಾನೆ. ಸೊ ಶನೇಶ್ವರನ ಆರಾಧನೆ ಮಾಡಿಕೊಂಡ್ರೆ ನಿಮಗೆ ಶನೇಶ್ವರನ ಅನುಗ್ರಹ ಸಿಕ್ಕರೇನೆ ಸಂತಾನ ಅನುಕೂಲ ಆಗ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿಯೂ ಸಹ ಸ್ವಲ್ಪ ಪಂಚಮಾಧಿಪತಿ ತುಂಬ ದೊಡ್ಡದಾಗಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಆಲ್ರೆಡಿ ಮಕ್ಕಳು ಇರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಜೂನ್ನಿಂದ ಆಚೆಗೆ ಮಕ್ಕಳು ದೊಡ್ಡ ದೊಡ್ಡ ಸಾಧನೆಗಳು ಮಾಡ್ತಕ್ಕಂಥದ್ದು, ದೊಡ್ಡದಾಗಿ ಹೆಸರು ತಗೊಳ್ತಕ್ಕಂಥದ್ದು, ನಿಮಗೆ ಸಂತೋಷ ಎಲ್ಲ ಇರ್ತದೆ. ಆದರೆ ಸಮಸ್ಯೆ ಆಗ್ತಕ್ಕಂಥದ್ದೆಲ್ಲಪ್ಪ ಅಂತಂದರೆ ಪಂಚಮ ಶನಿಯಿಂದಾಗಿ ದೊಡ್ಡ ಹೆಸರು ತಕ್ಕೊಂಡ ಮಕ್ಕಳು ಕೂಡ ತಪ್ಪು ದಾರಿ ತುಳಿಯುವಂಥ ಸಾಧ್ಯತೆಗಳಿರ್ತದೆ. ಸೊ ಅದರಿಂದ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ಬೇಕು, ಮಾರ್ಗದರ್ಶನ ತುಂಬ ಮುಖ್ಯವಾಗಿ ಬೇಕಾಗಿರ್ತದೆ. ಇನ್ನು ನಿಮ್ಮ ಆರೋಗ್ಯ ಯಾವ ರೀತಿಯಲ್ಲಿರಲಿದೆ ಅನ್ನುವಂಥದ್ದು ನೋಡಿದ್ರೆ ಇಲ್ಲಿ ನಿಮಗೆ ಬ್ಯಾಕ್ ಪೇಯ್ನ್ ತುಂಬ ಜಾಸ್ತಿ ಇರ್ತದೆ. ಮೊದಲ ಒಂದು 3-4 ತಿಂಗಳು ಹೊಟ್ಟೆಗೆ ಸಂಬಂಧಪಟ್ಟಂತೆ ಅಜೀರ್ಣ, ಆ್ಯಸಿಡಿಟಿ ಇತ್ಯಾದಿಗಳಿರ್ತದೆ. ನಂತರ ಆಗಲಿ ಇಡೀ ವರ್ಷ ಆಗಲಿ ವೃಶ್ಚಿಕ ರಾಶಿಯವರಿಗೆ ತುಂಬ ಸೊಂಟ ನೋವು, ತುಂಬ ಬ್ಯಾಕ್ ಪೇಯ್ನು, ಕೂತ್ಕೊಳ್ಳೋಕ್ಕಾಗಲ್ಲ, ಮೊಣಕಾಲು ಪೇಯ್ನ್ ಬರ್ತಕ್ಕಂಥದ್ದು. ಈ ತೊಡೆ, ಬಹಳ ಮುಖ್ಯವಾಗಿ ಮೊಣಕಾಲು ಹಾಗೂ ಸೊಂಟ, ಬ್ಯಾಕ್, ಬೆನ್ನು, ಇದೆಲ್ಲ ತುಂಬ ನೋವು ಬರ್ತಕ್ಕಂಥ ಸಾಧ್ಯತೆ ಇದೆ. ಇದು ರಿಲೇಟೆಡ್ ಟು ಅಜೀರ್ಣವೇ ಆಗಿರುತ್ತೆ. ಆ್ಯಕ್ಚುಲಿ ಶರೀರಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳ ಕೊರತೆಯಿಂದಲೂ ಹಂಗಾಗ್ತಾ ಇರ್ತದೆ. ಸೊ ನಿಮ್ಮ ಶರೀರದ ರಕ್ತದ ಕೌಂಟ್ಸ್ ಏನಿದೆ, ಬ್ಲಡ್ ಪ್ಲೇಟ್ಲೆಟ್ಸ್, ಕೌಂಟ್ಲೆಟ್ಸ್, ಇದೆಲ್ಲ ಕೌಂಟ್ ಮಾಡಬೇಕಾಗ್ತದೆ. ಸರಿಯಾಗಿ ಪ್ರಮಾಣದಲ್ಲಿ ನೀವು ಒಳ್ಳೆಯ ಉತ್ತಮವಾದ ಆಯುರ್ವೇದ ತಜ್ಞರನ್ನು ಭೇಟಿ ಮಾಡಿ ಉತ್ತಮವಾದ ಆರೋಗ್ಯ ಉತ್ತಮವಾದ ಆಹಾರ ಸೇವನೆ, ನಿತ್ಯ ಉತ್ತಮವಾದಂತಹ ಜೀವನ ಕ್ರಮ ಇದೆಲ್ಲ ಇಟ್ಟುಕೊಂಡು ನೀವು ಸರಿ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲ ನಾನು ಅದಕ್ಕೊಂದು ಇಂಜೆಕ್ಷನ್ ತೊಗೊಂಡ್ಬಿಡ್ತೀನಿ, ಅದಕ್ಕೊಂದು ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತೀನಿ, ಅದಕ್ಕೆ ಮತ್ತೊಂದೇನೋ ಮಾಡಿಸ್ಕೊಳ್ತೀನಿ ಅಂತ ಹೋದರೆ ಅದು ಒಂದು ಮಾಡೋಕ್ಕೋಗಿ 2 ಸಮಸ್ಯೆ ಹೊಸದಾಗಿ ಸೃಷ್ಟಿ ಮಾಡ್ಕೊಳ್ತೀರಾ ಅನ್ನುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಯಾಕೆಂದರೆ ಈ ಸೈಡ್ ಎಫೆಕ್ಟ್ಸ್ ಇರತಕ್ಕಂಥ ಯಾವ ಪದ್ಧತಿಗಳನ್ನು ನೀವು ಅನುಸರಿಸಬೇಡಿ ಅನ್ನುವಂಥದ್ದು ನನ್ನ ಉದ್ದೇಶ. ಯಾಕೆಂದರೆ ಪಂಚಮ ಶನಿಯಲ್ಲಿ ಸೈಡ್ ಎಫೆಕ್ಟ್ಸ್ ಇರತಕ್ಕಂಥದ್ದು ಉಪಯೋಗಿಸ್ಬಿಟ್ರೆ ಸ್ವಲ್ಪ ಡೇಂಜರ್ ಆಗಿಬಿಡುತ್ತೆ. ಸೊ ಅದರಿಂದ ಆಯುರ್ವೇದ ತಜ್ಞರನ್ನು ಭೇಟಿ ಮಾಡಿ ನಾಡಿ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಏನು ಸಮಸ್ಯೆ ಇದೆ ತ್ರಿದೋಷಗಳಲ್ಲಿ ಇದೆಲ್ಲ ನೋಡಿಕೊಂಡು
ಮಾಡಿಕೊಂಡು ಬ್ಯಾಕ್ ಪೇನ್ ಏನಕ್ಕೆ ಬರ್ತಾ ಇದೆ, ಅದಕ್ಕೆ ಏನು ಮಾಡ್ಕೋಬೋದು, ಕಟಿ ಬಸ್ತಿ ಅಂತ ಮಾಡ್ತಾರೆ, ಅಥವಾ ನಿಮಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಬಸ್ತಿ ಪ್ರಕ್ರಿಯೆಗಳಿರ್ತದೆ, ವಾತದಿಂದಾಗಿ ಆಗಿರ್ತದೆ. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಪರಿಹಾರಗಳನ್ನು ಮಾಡ್ಕೊಳ್ಬಹುದಾಗಿರ್ತದೆ. ಅದನ್ನೇ ಸೂಚಿಸ್ತೇನೆ. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ ಬ್ಯಾಕ್ ಪೇನ್ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಅವಶ್ಯಕತೆ ಇದೆ ಆರೋಗ್ಯದ ವಿಚಾರದಲ್ಲಿ. ಇನ್ನು ವೃಶ್ಚಿಕ ರಾಶಿ, ನಾನು ಸೈಟ್ ತಗೋಬೋದಾ, ಮನೆ ಕಟ್ಸ್ತೀನ ಈ ಸಲ, ಅಥವಾ ಏನೋ ಬಂಗಾರ ತಗೊಳ್ತೀನ, ವಾಹನ ಖರೀದಿ ಮಾಡ್ತೀನ, ಇದೆಲ್ಲ ಮಾಡ್ತೀನ ಅಂದರೆ ಮಾಡ್ತೀರಿ, ಆದರೆ ಇದರಿಂದಾಗಿ ಸಾಲಗಳ ಒಳಗೇನು ಸಿಲುಕೊಳ್ಳುವ ಸಾಧ್ಯತೆ ಇರ್ತದೆ. ಸೊ ಸಾಲಗಳ ಒಳಗೆ ಸುಳಿಯಲ್ಲಿ ಸಿಲುಕಿಕೊಳ್ಳದೇನೆ ನೀವು ಮಾಡ್ಕೊಳ್ತೀರಾ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚ್ತೀರಾ ಅಂದರೆ ಖಂಡಿತ ಅವಕಾಶ ಇದೆ, ನೀವು ಮಾಡಬಹುದಾಗಿರ್ತದೆ. ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿ ವೈಯಕ್ತಿಕ ಜಾತಕ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಸೊ ನೀವು ನೇರ ಭೇಟಿನೋ ಫೋನ್ ಕನ್ಸಲ್ಟೇಷನ್ ತೊಗೊಂಡು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು 2026ನೇ ಇಸ್ವಿ ಯಾವ ರೀತಿಯಲ್ಲಿ ಇರಲಿದೆ, ಪರವಾಗಿಲ್ವಾ, ನನಗೆ ನಾನು ಏನು ಮಾಡ್ಕೋಬೇಕಾಗುತ್ತದೆ ಪರಿಹಾರ, ಇದನ್ನೆಲ್ಲ ನೋಡಿಕೊಂಡು ಸೂಕ್ತ ಪರಿಹಾರಗಳು ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಅಂತ ನನ್ನ ಒಂದು ಅನಿಸಿಕೆ. ನಿಮಗೆ ಯಾವ ರೀತಿ ಅನಿಸೋದು ಆ ರೀತಿಯಲ್ಲಿ ಮಾಡಿ. ಹಾಗೂ ಕ್ಷೇತ್ರ ದರ್ಶನಗಳು ಬಹಳ ಪ್ರಮುಖವಾಗಿ ನಿಮಗೆ ಅತ್ಯುತ್ತಮವಾಗಿ ಕೆಲಸ ಮಾಡ್ತಕ್ಕಂಥದ್ದು. ನೀವು ಬಹಳ ಪ್ರಮುಖವಾಗಿ ನಾನು ಹೇಳುವಂಥದ್ದು, ತಮಿಳುನಾಡಿನಲ್ಲಿ ತಿರುನಲ್ಲಾರ್ ಅಂತ ಇರತಕ್ಕಂಥದ್ದು, ಅಲ್ಲಿ ಶನೇಶ್ವರ ದೇವಸ್ಥಾನ, ದರ್ಭಾರಣ್ಯೇಶ್ವರ ಸ್ವಾಮಿಯ ಸನ್ನಿಧಾನ ಅದು. ಸೊ ಆ ದರ್ಭಾರಣ್ಯೇಶ್ವರನ ಸನ್ನಿಧಾನದಲ್ಲಿ ಒಂದು ನಳತೀರ್ಥ ಅಂತ ಇದೆ. ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೊಂಡು ಶನಿವಾರದ ದಿವಸ ಅಲ್ಲಿಗೆ ಹೋಗಿ ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೊಂಡು ಆ ನಳತೀರ್ಥದಲ್ಲಿ ಸ್ನಾನ ಮಾಡಿ, ಶನೇಶ್ವರನ ದರ್ಶನ ಮಾಡಿ, ದರ್ಭಾರಣ್ಯೇಶ್ವರನ ದರ್ಶನ ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಂಡು ನೀವು ಬಂದರೆ ಖಂಡಿತವಾಗಿ ನಿಮಗೆ ಆ ಶನಿಪೀಡೆಗಳೆಲ್ಲ ಪರಿಹಾರ ಅಥವಾ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಇಲ್ಲ ಕರ್ನಾಟಕದಲ್ಲೇ ಯಾವ್ದಾದ್ರು ಅದ್ಭುತವಾದ ಶಿವ ದೇಗುಲದಲ್ಲಿ ಶನಿವಾರದ ದಿವಸ ನೀವು ಅಲ್ಲಿ ತುಲಾಭಾರ ಸೇವೆ ಅಥವಾ ಅಲ್ಲಿ ನದಿ ಸ್ನಾನ, ತೀರ್ಥ ಸ್ನಾನ, ಅನ್ನದಾನ ಇತ್ಯಾದಿಗಳು ಮಾಡಿಸ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ. ಸೊ ಯಾವುದಾಗುತ್ತೋ ಅದನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ನಮ್ಮ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ವಿಚಾರಗಳಿದೆ, ಏನೇನಾಗಲಿದೆ, ಸಪ್ರೇಟ್ ಆಗಿರತಕ್ಕಂಥ ವಿಡಿಯೋಗಳನ್ನ ಖಂಡಿತವಾಗಿ ನಾನು ಮಾಡಿಕೊಡ್ತೇನೆ. ಸೊ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.